ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದ ವಾಕ್ಯ ಓದಿಕೊಳ್ಳೋಣ. ಯೆಶಾಯನ ಪ್ರವಾದನೆ ಗ್ರಂಥ 54ನೇ ಅಧ್ಯಾಯ 10ನೇ ವಚನ ಓದಿಕೊಳ್ಳೋಣ. ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದಾವು, ಗುಡ್ಡಗಳು ಕದಲ್ಯಾವು, ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು. ಸಮಾಧಾನದ ನನ್ನ ಒಪ್ಪಂದವು ಕದಲದು ಎಂದು ನಿನ್ನನ್ನು ಕರುಣಿಸುವ ಯೆಹೋವನು ಅನ್ನುತ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದಾವು, ಗುಡ್ಡಗಳು ಕದಲ್ಯಾವು. ನನ್ನ ತಂದೆಯಾದ ದೇವರು ಸರ್ವ ಸೃಷ್ಟಿಕರ್ತನು ನಮ್ಮೊಟ್ಟಿಗೆ ಮಾಡಿಕೊಂಡಂತ ವಾಗ್ದಾನಗಳು, ಸಮಾಧಾನದ ವಾಗ್ದಾನಗಳು, ಅವು ಯಾವತ್ತಿಗೂ ಕದಲುವುದಿಲ್ಲ ಎಂಬುದಾಗಿ ನನ್ನ ತಂದೆಯಾದ ದೇವರು ಹೇಳುವಂತವನಾಗಿದ್ದಾನೆ. ಈ ಒಂದು ದಿನದಲ್ಲಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ತಂದೆ ನಮ್ಮ ಜೀವಿತದಲ್ಲಿ ಮಾಡಿದ ವಾಗ್ದಾನಗಳನ್ನು, ತಂದೆ ನಮ್ಮ ಜೀವಿತದಲ್ಲಿ ನುಡಿದಂತ ಪ್ರತಿಯೊಂದು ಮಾತುಗಳನ್ನು ನಾವು ಕೈಕೊಂಡು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ? ತಂದೆಯ ವಾಗ್ದಾನ, ಸಮಾಧಾನದ ವಾಗ್ದಾನ, ಅದು ನಮ್ಮ ಜೀವಿತದಲ್ಲಿ ಯಾವತ್ತಿಗೂ ಕದಲುವುದಿಲ್ಲ ಎಂಬುದಾಗಿ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ಲೋಕದಲ್ಲಿ ಅನೇಕ ಜನರು ಒಡಂಬಡಿಕೆ ಮಾಡಿಕೊಳ್ಳುತ್ತಾರೆ, ಅನೇಕ ಜನರು ಮಾತುಗಳನ್ನು ಕೊಡುತ್ತಾರೆ. ಆದರೆ ಆ ಮಾತುಗಳು ಅವರು ಜೀವಿತ ಕಾಲವೆಲ್ಲ ಅದು ನಡೆಸಿಕೊಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕೆ ಎಂಬುದಾಗಿ ನೋಡುವಾಗ, ಈ ಮನುಷ್ಯನ ಜೀವಿತ ಸ್ಥಿರವಾದದಲ್ಲ, ಮನುಷ್ಯನ ಆಲೋಚನೆ ಸ್ಥಿರವಾದದಲ್ಲ. ಅವರ ಮನಸ್ಸು ಯಾವಾಗ ಬದಲಾಗುತ್ತದೋ ಅವರ ಒಂದು ಒಡಂಬಡಿಕೆಗಳು ಕೂಡ ಬದಲಾವಣೆ ಮಾಡಿಕೊಳ್ಳುವಂತವರಾಗಿದ್ದಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ಲೋಕದ ಜನರು ಅವರ ಮನಸ್ಸು ಸಂತೋಷವಾಗಿದ್ದಾಗ ಒಡಂಬಡಿಕೆ ಮಾಡಿಕೊಳ್ಳುತ್ತಾರೆ, ಮತ್ತು ಮನುಷ್ಯರ ಮಧ್ಯದಲ್ಲಿ ಮನಸ್ತಾಪಗಳು ಬಂದಾಗ ಆ ಒಡಂಬಡಿಕೆಗಳು ಮುರಿದು ಹಾಕುವಂತವರಾಗಿದ್ದಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನನ್ನ ತಂದೆಯಾದ ದೇವರು ಸರ್ವ ಸೃಷ್ಟಿಕರ್ತನು ಒಡಂಬಡಿಕೆ ಮಾಡಿಕೊಳ್ಳುತ್ತಾ ಇದ್ದಾರೆ, ಸಮಾಧಾನದ ಒಪ್ಪಂದ ಮಾಡಿಕೊಳ್ಳುತ್ತಾ ಇದ್ದಾರೆ. ಈ ಲೋಕದಲ್ಲಿ ನಾವು ಜೀವಿಸುವ ಕಾಲವೆಲ್ಲ ನಮಗೆ ಸಮಾಧಾನವನ್ನು ಅನುಗ್ರಹಿಸುತ್ತೇನೆ ಎಂಬುದಾಗಿ ತಂದೆಯಾದ ದೇವರು ವಾಗ್ದಾನದ ಮುಖಾಂತರ ಹೇಳುತ್ತಾ ಇದ್ದಾರೆ. ಬೆಟ್ಟಗಳು ಕದಲಬಹುದು, ಗುಡ್ಡಗಳು ಕದಲಬಹುದು, ನಾನು ನಿನ್ನ ದೇವರಾದ ಯೆಹೋವನು, ನನ್ನ ಸಮಾಧಾನದ ಒಪ್ಪಂದ ನಿನ್ನ ಜೀವಿತದಲ್ಲಿ ಕದಲುವುದಿಲ್ಲ ಎಂಬುದಾಗಿ ಹೇಳುವಂತವರಾಗಿದ್ದಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ಸಮಯದಲ್ಲಿ ಒಂದು ವಾಕ್ಯ ಓದಿಕೊಳ್ಳೋಣ. ಎಜಿಕೇಲನ ಪ್ರವಾದನೆ ಗ್ರಂಥ 34ನೇ ಅಧ್ಯಾಯ 25ನೇ ವಚನ ಓದಿಕೊಳ್ಳೋಣ. ನಾನು ಅವರೊಂದಿಗೆ ಸಮಾಧಾನದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವೆನು, ದುಷ್ಟ ಮೃಗಗಳು ದೇಶದಲ್ಲಿ ಇನ್ನಿರದಂತೆ ಮಾಡುವೆನು. ನನ್ನ ಜನರು ಕಾಡಿನಲ್ಲಿ ನಿರ್ಭಯವಾಗಿ ವಾಸಿಸುವರು, ಅರಣ್ಯದಲ್ಲಿ ಹಾಯಾಗಿ ನಿದ್ರಿಸುವರು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ಲೋಕದಲ್ಲಿ ಕಾಡುಗಳಲ್ಲಿ ಕಾಡು ಮೃಗಗಳನ್ನು ಇಲ್ಲದ ಹಾಗೆ ಮಾಡುತ್ತೇನೆ. ನನ್ನ ಜನರು ನಿರ್ಭಯವಾಗಿ ವಾಸಿಸುತ್ತಾರೆ, ಹಾಯಾಗಿ ಕಾಡಿನಲ್ಲಿ ನಿದ್ದೆ ಮಾಡುತ್ತಾರೆ ಎಂಬುದಾಗಿ ತಂದೆಯಾದ ದೇವರು ಎಂತ ವಾಗ್ದಾನ, ಎಂತ ಒಡಂಬಡಿಕೆ ನಮ್ಮ ಜೀವಿತದಲ್ಲಿ ಮಾಡುತ್ತಾ ಇದ್ದಾನೆ. ನಮಗೆ ಈ ಲೋಕದಲ್ಲಿರ್ತಕ್ಕಂಥ ಕಾಡು ಮೃಗಗಳೆಂಬುದಾಗಿ ನೋಡುವಾಗ ನಮ್ಮ ಜೀವಿತದಲ್ಲಿರ್ತಕ್ಕಂಥ ಅನೇಕ ಕಷ್ಟ, ಬಂಧನ, ನೋವು, ವೇದನೆ ಇವೆಲ್ಲವುಗಳು ಕೂಡ ನಮ್ಮ ಜೀವಿತದಲ್ಲಿ ಕಾಡಿನೋಪಾದಿಯಲ್ಲಿ ಇರುವಂತದ್ದಾಗಿದೆ. ಆ ಕಾಡುಗಳಲ್ಲಿ ನೋಡುವಾಗ ಅನೇಕ ಕ್ರೂರ ಮೃಗಗಳು ಇರುವಂತವಾಗಿದೆ. ಈ ಒಂದು ದಿನದಲ್ಲಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ಅನೇಕ ಕಷ್ಟಗಳು, ವೇದನೆಗಳು ಇವೆಲ್ಲವುಗಳು ಇರುವಂತದ್ದಾಗಿದೆ. ತಂದೆಯಾದ ದೇವರು ಹೇಳುತ್ತಾ ಇದ್ದಾರೆ, ಇವೆಲ್ಲವುಗಳ ಮಧ್ಯದಲ್ಲಿಯೂ ಕೂಡ ಇನ್ನು ಈ ದೇಶದಲ್ಲಿ ಕಾಡು ಮೃಗಗಳು ಇಲ್ಲದ ಹಾಗೆ ಮಾಡುತ್ತೇನೆ, ನೀವು ಹಾಯಾಗಿ ನಿದ್ರಿಸುವಂತೆ ಮಾಡುತ್ತೇನೆ, ನಿರ್ಭಯವಾಗಿ ಜೀವಿಸುವಂತೆ ನಾನು ನಿಮ್ಮನ್ನು ಮಾಡುತ್ತೇನೆ ಎಂಬುದಾಗಿ ತಂದೆಯಾದ ದೇವರು ನಮ್ಮೊಟ್ಟಿಗೆ ಒಡಂಬಡಿಕೆ ಮಾಡಿಕೊಳ್ಳುತ್ತಾ ಇದ್ದಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ನಾವು ತಂದೆಯ ಒಂದು ಒಡಂಬಡಿಕೆ ಮಾಡಿಕೊಂಡವರಾಗಿ ಜೀವಿಸ್ತಾ ಇದ್ದೇವಾ? ನಾವು ತಂದೆಯ ಆಜ್ಞೆಗಳನ್ನು ಕೈಕೊಂಡು ನಡೀತಾ ಇದ್ದೇವಾ? ಈ ಲೋಕದ ಜನರೊಟ್ಟಿಗೆ ನಾವು ಸಂಬಂಧ ಬೆಳೆಸಿಕೊಂಡು, ಲೋಕದ ಜನರೊಟ್ಟಿಗೆ ಒಡಂಬಡಿಕೆ ಮಾಡಿಕೊಂಡು ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ? ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ನಾವು ತಂದೆಯಾದ ದೇವರ ಒಡಂಬಡಿಕೆಯನ್ನು ನಾವು ಕೈಕೊಂಡು ನಡೀತಾ ಇದ್ದೇವಾ? ತಂದೆಯಾದ ದೇವರು ಒಡಂಬಡಿಕೆ ಮಾಡ್ತಾ ಇದ್ದಾರೆ, ನಮ್ಮ ಜೀವಿತದಲ್ಲಿ ನಮ್ಮ ಉಸಿರಿರುವ ಕೊನೆಯ ಕ್ಷಣದಲ್ಲಿಯೂ ಕೂಡ ತಂದೆ ಮಾಡಿದಂತ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ನೆರವೇರುವಂತದ್ದಾಗಿದೆ. ಒಂದು ಸಮಯದಲ್ಲಿ ಗುಡ್ಡ ಕದಲು ಹೋಗಬಹುದು, ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋಗಬಹುದು, ಆದರೆ ಈ ಲೋಕದಲ್ಲಿ ಇರ್ತಕ್ಕಂಥ ಕಾಡು ಮೃಗಗಳು ತಂದೆಯಾದ ದೇವರು ಇಲ್ಲದಂತೆ ಮಾಡುತ್ತಾನೆ. ನಮಗೆ ಆ ಕಾಡಿನಲ್ಲಿ ಹಾಯಾಗಿ ಜೀವಿಸುವಂತೆ, ಸುಖ
ಸುಖಕರವಾಗಿ ನಿದ್ರೆ ಮಾಡುವಂತೆ ತಂದೆಯಾದ ದೇವರು ನಮಗೆ ವಾಗ್ದಾನ ಮಾಡಿದ್ದಾನೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ, ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಆಶೀರ್ವದಿಸಲಿ. ಆಮೇನ್.